ನಿಮ್ಗೆ ಗೊತ್ತಿದೆ 16ನೇ ಶತಮಾನದಲ್ಲಿ ಚೈತನ್ಯ ಮಹಾಪ್ರಭುಗಳು ಅಂತ ಒಬ್ಬರು ದೊಡ್ಡ ಸಂತರಿದ್ದರು ಬಂಗಾಳದಲ್ಲಿ. ಅವರು ಕರ್ನಾಟಕಕ್ಕೆ ಬಂದಿದ್ದರು, ನಮ್ಮ ತಮಿಳುನಾಡಿಗೆ ಬಂದಿದ್ದರು. ಆಗ ತಮಿಳುನಾಡು ಏನು ಹೇಳ್ತಿದ್ರು, ಈಗನೇ ಚೆನ್ನೈಗೂ ಬಂದಿದ್ದರು. ಆವಾಗ ಚೆನ್ನೈ ಅಂತಿದ್ರು, ತಮಿಳುನಾಡು ಏನು ಆ ಊರಿಗೆ ಹೆಸರು ಹೇಳ್ತಿದ್ರೋ ಗೊತ್ತಿಲ್ಲ. ಅಂತೂ ತಮಿಳುನಾಡಿಗೆಲ್ಲ ಬಂದಿದ್ದರು, ಕರ್ನಾಟಕಕ್ಕೆ ಬಂದಿದ್ದರು, ಉಡುಪಿಗೆ ಬಂದಿದ್ದರು. ಉಡುಪಿಯ ಕೃಷ್ಣ ದರ್ಶನ ಮಾಡಿದ್ದು ಅವರ ಜೀವನ ಚರಿತ್ರೆಯಲ್ಲಿ ಉಲ್ಲೇಖ ಇದೆ. ಸರಿ, ಅಂಥ ಸಂದರ್ಭದಲ್ಲಿ ಅವರು ತಮಿಳುನಾಡಿನಲ್ಲಿ ಒಮ್ಮೆ ಹೋಗಿದ್ದಾಗ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯಲ್ಲಿ ಇದು ದಾಖಲೆ ಆಗಿದೆ ಈ ಸಂಗತಿ. ಅವರು ತಮಿಳುನಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಸಾಧಕರು ಚೈತನ್ಯ ಮಹಾಪ್ರಭುಗಳು, ಅಸಾಧಾರಣ ಸಾಧಕರು. ಎಷ್ಟು ದೊಡ್ಡ ಸಾಧಕರು ಅಂತಂದರೆ ಕೃಷ್ಣ ಭಕ್ತಿಯಲ್ಲಿ ಮೈಮರೆತವರು ಅವರು. ವೃಂದಾವನಕ್ಕೆ ಹೋದರೆ ವೃಂದಾವನದಲ್ಲಿ ಕೃಷ್ಣ ಓಡಾಡಿದ ಮಣ್ಣಿನಲ್ಲಿ ನಾನು ನಡೆಯಬಾರದು ಅಂತ ಹೊರಳಾಡಿದವರು. ಅಂಥ ದೊಡ್ಡ ಭಗವದ್ಭಕ್ತ. ಎಲ್ಲಕ್ಕಿಂತ ಆಶ್ಚರ್ಯ ಏನು ಗೊತ್ತುಂಟ, ಅವರದ್ದು ಒಂದು ಸಂಗತಿ ನಾವು ನೆನಪಿಟ್ಟುಕೊಳ್ಬೇಕು. ಒಬ್ಬ ಭಕ್ತನ ನಿಜವಾದ ಲಕ್ಷಣ, ಅವರು ಚೈತನ್ಯರು ದೊಡ್ಡ ವಿದ್ವಾಂಸರು. ಯಾವುದರಲ್ಲಿ? ವ್ಯಾಕರಣದಲ್ಲಿ. ಅವರು ಬಂಗಾಳದಲ್ಲೇ ಸಂಸ್ಕೃತ ವ್ಯಾಕರಣದಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಅಂತ ಖ್ಯಾತಿ ಪಡೆದವರು. ಅವರು ಎಷ್ಟು ದೊಡ್ಡ ಗ್ರಾಮೇರಿಯನ್ನು ಅಂದರೆ ವ್ಯಾಕರಣ ಪಾಠ ಕೇಳಬೇಕು ಅವ್ರ ಹತ್ರ, ಬೇರೆ ಯಾರ್ದು ಕೇಳಿ ಉಪಯೋಗ ಇಲ್ಲ. ಅಷ್ಟು ಖ್ಯಾತರಾಗಿ ದೊಡ್ಡ ವ್ಯಾಕರಣ ವಿದ್ವಾಂಸರು. ಆದರೆ ಅವರು ಒಂದು ದಿನ ಇದ್ದಕ್ಕಿದ್ದಂತೆ ಭಗವದ್ಭಕ್ತಿಯ ಒಬ್ಬ ಸಂತ ಆಗಿ ಪರಿವರ್ತನೆಗೊಂಡು ಬಿಟ್ರು. ತಮಾಷೆ ಏನಂದರೆ ಆವತ್ತು ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ ಪಾಠಕ್ಕೆ. ಏನಪ್ಪ ಪಾಠ? ಏನು ಪಾಠ? ವ್ಯಾಕರಣ ಪಾಠ. ನನಗೆ ವ್ಯಾಕರಣ ಬರೋಲ್ಲ. ಅವರು ಕೊಟ್ಟ ಉತ್ತರ, ನನಗೆ ವ್ಯಾಕರಣ ಬರೋಲ್ಲ. ಅಲ್ಲ, ನಿನ್ನೆ ತನಕ ಹೇಳ್ತಾ ಇದ್ದೀರಿ ಪಾಠ, ಮತ್ತು ಬಂಗಾಳದಲ್ಲಿ ನಿಮ್ಮಷ್ಟು ದೊಡ್ಡ ವ್ಯಾಕರಣ ವಿದ್ವಾಂಸರು ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ, ನೀವು ವ್ಯಾಕರಣ ಬರೋಲ್ಲ ಅಂದರೆ ಹಾಗೆ. ಹೌದು, ನಿನ್ನೆ ತನಕ ವ್ಯಾಕರಣದ ಸೂತ್ರಗಳು ಎಲ್ಲ ನನಗೆ ಐವಣ್ ಋಗ್ ಏವೋಂಗ್ ಐ ಔಚ್ ಎಲ್ಲ ಸೂತ್ರಗಳು, ವೃದ್ಧಿರ ಅದೇ ಗುಣ ಎಲ್ಲ ಒಂದೊಂದು ಸೂತ್ರಗಳನ್ನು ಓದಿದಾಗಲೂ ವ್ಯಾಕರಣದ ನಿಯಮಗಳು ನನಗೆ ಹೊಳೆಯುತ್ತಿದ್ದವು. ನಾನು ಅದಕ್ಕೆ ನೀವು ವಿವರಣೆ ಮಾಡ್ತಿದ್ದೆ. ಇವತ್ತು ನನ್ನ ಸ್ಥಿತಿ ಏನಾಗಿದೆ ಗೊತ್ತಾ? ನನಗೆ ಆ ಎಲ್ಲ ಸೂತ್ರಗಳನ್ನು ಇವು ಎಲ್ಲ ದೇವರ ಹೆಸರಾಗಿ ಕಾಣುತ್ತೆ. ಆಗ ನಾನು ಹೇಗೆ ಪಾಠ ಮಾಡಲಿ ನಿಮಗೆ? ಯಾವ ಶಬ್ದ ಕೇಳಿದರು, ಯಾವ ಅಕ್ಷರ ಕೇಳಿದರು, ಯಾವ ನಾದ ಕೇಳಿದರು ಅದು ಭಗವಂತನ ನಾಮವಾಗಿ ಕೇಳುವಂಥ ಒಂದು ಸ್ಥಿತಿಗೆ ಹೋಗಿಬಿಟ್ಟಿದ್ದಾರೆ ಅವರು. ಅವ್ರು ಹೇಳ್ತಾರೆ, ಯಾವ ಅಕ್ಷರ ಕೇಳಿದರು ವ್ಯಾಕರಣದ ಸೂತ್ರ, ಅದು ವ್ಯಾಕರಣದ ಸೂತ್ರ ಅಲ್ಲ, ದೇವರ ನಾಮ ಅಷ್ಟೇ. ಆ ಅಂತ ಅನ್ನೋದು ದೇವರ ಒಂದು ಹೆಸರು, ಹೂ ಅನ್ನೋದು ಒಂದು ದೇವರ ಹೆಸರು. ಈ ಹೂ ಅಂದರೆ ಅದು ಅಕಾರ ಉಕಾರ ಮಕಾರ ವಾಚ್ಯನಾಗಿರ್ತಕ್ಕ ಭಗವಂತನ ನಾಮ ಅಂತ ಕಾಣುತ್ತೆ ನನಗೆ ಅದು ವ್ಯಾಕರಣ ಸೂತ್ರವಾಗಿ ಕಾಣೋಲ್ಲ. ಈಗ ನಾನು ಹೇಗೆ ಪಾಠ ಹೇಳಿಯಪ್ಪ? ನನಗೆ ವ್ಯಾಕರಣ ಬರೋಲ್ಲ. ಯಾಕೆಂದರೆ ಯಾವ ಗ್ರಂಥ ನೋಡಿದರೂ ಅದರ ದೇವರ ನಾಮ ಕಾಣುತ್ತೆ ನನಗೆ ಅಷ್ಟೇ, ಇನ್ನೇನೂ ಕಾಣೋಲ್ಲ ಅಂತ ಹೇಳಿ ಎಲ್ಲವನ್ನು ತ್ಯಾಗ ಮಾಡಿ ಭಗವತ್ ಸಮಾಧಿಯಲ್ಲಿ ಬದುಕಿದಂಥ ಮಹಾನ್ ಚೇತನ ಅವರು ಅತ್ಯಂತ ಅದ್ಭುತವಾದ ಒಂದು ಹೇಳಿಕೆದೆ ಅವರದ್ದು. ಅವರು ದಕ್ಷಿಣ ಭಾರತಕ್ಕೆ ಬಂದರು ಹೇಳಿದಲ್ಲ, ತಮಿಳುನಾಡಿಗೆ ಬಂದರು, ನಮ್ಮ ಕರ್ನಾಟಕಕ್ಕೂ ಬಂದಿದ್ದರು. ನೀವು ಉತ್ತರ ಭಾರತಕ್ಕೆ ಹೋದವರಿಗೆ ನಿಮಗೆ ಗೊತ್ತಿದೆ, ಉತ್ತರ ಭಾರತದಲ್ಲಿ ಬಂಗಾಳದಲ್ಲಿ ಆಗಲಿ ಅಥವಾ ಯು ಪಿಯಲ್ಲಿ ಆಗಲಿ ಅಥವಾ ಕೃಷ್ಣನ ವೃಂದಾವನ ಮಥುರಾ ವೃಂದಾವನಕ್ಕೂ ನೀವು ಹೋದರೆ ಅಲ್ಲಿಯ ಜನರಿಗೆ ತುಂಬ ಭಾವುಕತೆ ಇದೆ. ಅವರು ಕೃಷ್ಣ ಅಂದರೆ ಕೃಷ್ಣ ಭಕ್ತಿಯಲ್ಲಿ ಮೈ ಮರೀತಾರೆ. ನಮಗೆ ಅಷ್ಟು ಭಕ್ತಿ ಇಲ್ಲ. ನಿಜಕ್ಕೂ ಉತ್ತರ ಭಾರತದವರಷ್ಟು ಭಕ್ತಿ ಇಲ್ಲ ನಮ್ಮ ಜನರಿಗೆ. ನಮ್ಮ ಭಕ್ತಿ ಒಂಥರ ಬಿಸ್ನೆಸ್ ಲೈಕ್, ವ್ಯಾವಹಾರಿಕ. ನಮಗೆ ಬೇಕಾದಾಗ ದೇವರ ಹತ್ರ ಭಕ್ತಿ, ಏನೋ ಒಂದು ಆಗಬೇಕು, ದೇವರೇ ಅದು ಮಳೆ ಬರಬಾರದು ಇವತ್ತು, ಯಾಕೆ ನಮ್ಮ ಮಗಳ ಮದುವೆ ನಿಶ್ಚಯ ಆಗಿದೆ, ಅದಕ್ಕೊಂದು ನಿನಗೊಂದು ಸೇವೆ. ಆಮೇಲೆ ದೇವರು ಮರೆತು ಹೋಗ್ತಾನೆ. ಮದುವೆ ಆದಮೇಲೆ ದೇವ್ರು ನೆನಪಿರೋದು. ಆಮೇಲೆ ಒಂದು ಪಕ್ಷಕ್ಕೆ ಮದುವೆ ಆಗಿ 3 ವರ್ಷ ಆಗಿ ಮಕ್ಕಳಾಗದೇ ಇದ್ರೆ ಮತ್ತೆ ಪುನಃ ದೇವ್ರ ನೆನಪಾಗುತ್ತೆ. ದೇವರೇ ಒಂದು ಮಗು ಆಗಬೇಕು. ಹೀಗೆ ಒಂದು ಕಾಂಟ್ರಾಕ್ಟು ದೇವ್ರ ಹತ್ರ. ನಮ್ಮ ಕೆಲಸ ಆಗಲಿಕ್ಕೆ ದೇವರು ಅವರಿಗೆ ಇಷ್ಟು ಕಾಂಟ್ರಾಕ್ಟು, ಎಷ್ಟು ಚಾರ್ಜ್ ಆಗುತ್ತೆ ಅದಕ್ಕೆ, ಕಾಣಿಕೆ ಲಂಚ ಅಷ್ಟು ಕೊಟ್ಬಿಟ್ಟು ಆಯ್ತು. ಅದು ಆಗದೇ ಇದ್ದರೆ ದೇವರ ಮನಸ್ಸಿಟ್ಟು ಏನು ಉಪಯೋಗ ರೀ, ದೇವರನ್ನ ನಂಬಿ ಏನಾಯಿತು? ನಾನು ಮಳೆ ಬರಬಾರ್ದು ಅಂತ ರಂಗಪೂಜೆ ಹೇಳಿಕೊಂಡೆ, ರಾತ್ರಿ ಮಳೆ ಬಂತು, ದಂಡ ದೇವರ. ಈ ಥರದ ಭಕ್ತಿ ನಮ್ಮದು. ನಿಜವಾಗಿ ಇನ್ವಾಲ್ವ್ಮೆಂಟ್ ಇಲ್ಲ ಅಧ್ಯಾತ್ಮದಲ್ಲಿ ನಮ್ಮ ಜನಕ್ಕೆ. ಆ ಭಕ್ತಿ ಅಂದರೆ ಏನು, ಅದ್ರ ಬಗ್ಗೆ ಚರ್ಚೆ,
ಒಂಥರ ಇಂಟೆಲೆಕ್ಚುವಲ್ ಅಪ್ರೋಚ್, ಇಮೋಷನ್ಗಿಂತ ಹೆಚ್ಚು ಇದು ಸರಿಯಾದಂಥ. ಆ ಜನ ದೇವರ ಬಗ್ಗೆ ಇಮೋಷನಲ್ ಆಗಿದ್ದರೆ, ನಮ್ಮ ಜನ ದೇವರ ಬಗ್ಗೆ ಸ್ವಲ್ಪ ಇಂಟೆಲೆಕ್ಚುವಲ್ ಆಗಿ ಯೋಚನೆ ಮಾಡ್ತಾರೆ, ಇಮೋಷನಲ್ ಅಲ್ಲ. ಇದನ್ನು ಮೊದಲು ಉದ್ಗಾರ ಮಾಡಿದವರು ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಕರ್ನಾಟಕಕ್ಕೆ ಬಂದರು, ಚೆನ್ನೈ ತಮಿಳುನಾಡಿಗೆಲ್ಲ ಬಂದರು, ಆಮೇಲೆ ಉತ್ತರ ಭಾರತಕ್ಕೆ ಹೋದರು. ಅವ್ರ ಶಿಷ್ಯರು ಕೇಳಿದರು, ನಿಮಗೆ ದಕ್ಷಿಣ ಭಾರತದಲ್ಲಿ ಹೋದಾಗ ಏನು ಅನ್ನಿಸಿತು ಅಂತ. ಅದಕ್ಕೆ ಅವರು ಕೊಟ್ಟ ಉತ್ತರ ಅದು ದಾಖಲಾಗಿದೆ ಅವರ ಜೀವನ ಚರಿತ್ರೆಯಲ್ಲಿ. ಉತ್ತರ ಭಾರತದ ಜನ ದೇವರ ಭಕ್ತಿ ಮಾಡ್ತಾರೆ, ದಕ್ಷಿಣ ಭಾರತದ ಜನ ಭಕ್ತಿಯ ಬಗ್ಗೆ ವಾದ ಮಾಡ್ತಾರೆ ಅಂತ ಹೇಳಿ ಅಷ್ಟೇ. ಭಕ್ತಿ ಅಂದರೆ ಏನು, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಭಕ್ತಿ ಅಂತ ಚರ್ಚೆ ಮಾಡ್ತಾ ಕೂಡ್ತಾರೆ. ನಿಜವಾಗಿ ಭಕ್ತಿ ಮಾಡೋಲ್ಲ ಆ ಜನ. ನಮ್ಮ ಜನ ಭಕ್ತಿ ಮಾಡ್ತಾರೆ, ದಕ್ಷಿಣ ಭಾರತನ ಭಕ್ತಿ ಬಗ್ಗೆ ವಾಕ್ಯಾರ್ಥ ಮಾಡ್ತಾರೆ ಅಂತ ಹೇಳಿದರು. ಅದು ಬಹಳಷ್ಟು ಅಂಶ ಸತ್ಯ. ಇಲ್ಲಿಯ ಜನ ಅಷ್ಟು ಭಾವುಕರಲ್ಲ. ಹಾಗಾಗಿ ಅಂಥ ಒಂದು ಅದ್ಭುತ ವ್ಯಕ್ತಿಯವರು. ತಾನು ಭಗವಂತನನ್ನು ನಿರ್ವ್ಯಾಜವಾಗಿ ಪ್ರೀತಿಸಿದ, ತನ್ನ ಕಾಲದಲ್ಲಿ ಇಡೀ ಭಾರತದಾದ್ಯಂತ ಸಂಚರಿಸಿ ಭಕ್ತಿ ಪಂಥವನ್ನು ಜಾಗೃತಗೊಳಿಸಿದ ಒಬ್ಬ ಮಹಾನ್ ಪುರುಷ. ಇವತ್ತು ನಿಮಗೆ ಗೊತ್ತಿದೆ, ಇಸ್ಕಾನ್ ಅಂತ ಒಂದು ಸಂಸ್ಥೆ, ಅದು ಇಂಟರ್ನ್ಯಾಷನಲ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತಕ್ಕಂಥದ್ದು, ಕೃಷ್ಣ ಪ್ರಜ್ಞೆ, ಅಂತಾರಾಷ್ಟ್ರೀಯ ಜಾಗತಿಕ ಕೃಷ್ಣ ಪ್ರಜ್ಞೆಯ ಆ ಸಂಸ್ಥೆಗೆ ಮೂಲ ಪುರುಷರು ಚೈತನ್ಯ ಮಹಾಪ್ರಭುಗಳೇ. ಅವರ ಸ್ಫೂರ್ತಿಯಿಂದಲೇ ಬಂಗಾಳದಲ್ಲಿ ಭಕ್ತಿವೇದಾಂತ ಅಚ್ಯುತ ಚರಣ, ಭಕ್ತಿವೇದಾಂತ AC ಭಕ್ತಿವೇದಾಂತ ಪ್ರಭುಪಾದರು ಅಂತ ಅವರು ಬಂಗಾಳದಲ್ಲಿ ಆ ಒಂದು ಗೌಡಿಯ ಮಠ, ಅದರ ಪರಂಪರೆಯಲ್ಲಿ ಸ್ವಾಮಿಗಳಾಗಿದ್ದವರು. ಚೈತನ್ಯ ಮಹಾಪ್ರಭುಗಳೇ ಆ ಮಠದ ಪರಂಪರೆಗೆ ಸ್ಫೂರ್ತಿ ನೀಡಿದವರು. ಅದಕ್ಕಿಂತಲೂ ಮೂಲದಲ್ಲಿ ಅದಕ್ಕೆ ಹೆಸರು ಇವತ್ತಿಗೆ ಆ ಮಠ ಇಲ್ಲ. ಯಾಕೆಂದರೆ ಅದು ಇದ್ದದ್ದು ಈಸ್ಟ್ ಬೆಂಗಾಲ್ ಅಂತ ಹಿಂದೆ ಕರೀತಿದ್ದೇವಲ್ಲ, ಈಗ ನಾವು ಬಾಂಗ್ಲಾದೇಶ ಅಂತ ಕರಿತೀವಿ. ಈಸ್ಟ್ ಬೆಂಗಾಲ್ನಲ್ಲಿ ಆ ಮಠ ಇದ್ದದ್ದು, ಆ ಮಠದ ಸ್ವಾಮಿಗಳು ಇದ್ದದ್ದು. ಇವರು ಭಕ್ತಿವೇದಾಂತ ಪ್ರಭುವಾದರು ಅಮೆರಿಕಕ್ಕೆ ಹೋಗೋ ಮುಂಚೆ ಅಲ್ಲಿ ಇದ್ದದ್ದು. ಅಲ್ಲಿ ಅದು ಮಾಧ್ವ ಗೌಡೀಯ ಮಠ ಅಂತ ಕರೀತಿದ್ರು ಅದಕ್ಕೆ. ಅಲ್ಲಿಯ ಸ್ವಾಮಿಗಳಿಗೆ ಪಾಠ ಹೇಳಲಿಕ್ಕೆ ಉಡುಪಿಯಿಂದ ವಿದ್ವಾಂಸರು ಹೋಗ್ತಿದ್ದರು. ಅಲ್ಲಿಯ ಸ್ವಾಮಿಗಳಿಗೆ ಪಾಠ ಹೇಳಿದ ಒಬ್ಬರು ವಿದ್ವಾಂಸರು ಉಡುಪಿಯಲ್ಲಿದ್ದರು. ನಾನು ಅವರ ಹತ್ರ ಪಾಠ ಕೇಳಿದ್ದೆ. ಇದೆಲ್ಲ ಹಿಂದೆ ಒಂದು 50-60 ವರ್ಷಗಳ ಹಿಂದೆ. ಈಗ ಬಾಂಗ್ಲಾದೇಶ ಆಗೋ ಸಮಯದಲ್ಲಿ ಪಾಕಿಸ್ತಾನದ ಸೇನೆ ಬಾಂಗ್ಲಾದೇಶಕ್ಕೆ ಹೋಯ್ತಲ್ಲ, ಆಗ ಆ ಮಾಧ್ವ ಗೌಡಿಯ ಮಠವನ್ನು ಪುಡಿ ಮಾಡಿದ್ದಾರೆ ಪಾಕಿಸ್ತಾನಿಗಳು. ಈಗ ಅಲ್ಲಿ ಮಠ ಇಲ್ಲ. ಪ್ರಾಯ ಆ ಸ್ವಾಮಿಗಳ ಪರಂಪರೆಯು ಅಲ್ಲಿ ಇದ್ದ ಹಾಗೆ ಇಲ್ಲ. ಆ ಮಠವನ್ನು ಮತ್ತು ಅಲ್ಲಿ ಒಂದು ಮಂದಿರ, ದೇವಾಲಯ ಎಲ್ಲ ಇತ್ತು, ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ. ಈಗ ಅಲ್ಲಿ ಯಾವುದೂ ಅದರ ಕುರುಹು ಕೂಡ ಇಲ್ಲ. ಅದರ ಮೂಲ ಪುರುಷರಾಗಿದ್ದವರು ಚೈತನ್ಯ ಮಹಾಪ್ರಭುಗಳು. ಅವರು ಮದ್ರಾಸ್ನಲ್ಲಿ ಸಂಚಾರಕ್ಕೆ ಬಂದಿದ್ದಾಗ ಒಬ್ಬರು ಮನೆಗೆ ಭಿಕ್ಷೆ ಬರಬೇಕು ಅಂತ, ಅವರು ಸಾಧು ಸಂತರು ಬಂದ, ನಮ್ಮ ಮನೆಗೆ ಇವತ್ತು ಮಧ್ಯಾಹ್ನ ನಮ್ಮ ಮನೆಗೆ ಭಿಕ್ಷೆ ಬರಬೇಕು ಅಂತ ಕರೆದಿದ್ದಾರೆ ಒಬ್ಬರು. ಸರಿ, ಅವರು ಅಲ್ಲಿ ಹೋಗಿದ್ದಾರೆ. ಹೋದರೆ ಏನಾಗಿದೆ, ಇವರು ಯಾರೋ ಒಬ್ಬ ಮನೆಗೆ ಭಿಕ್ಷೆ ಕರೆದಿದ್ದಾನಲ್ಲ, ಆ ಮನೆ ಯಜಮಾನ ರಾಮಾಯಣ ಓದ್ತಾ ಕೂತಿದ್ದಂತೆ. ರಾಮಾಯಣ ಓದೋದು ರಾಮಾಯಣ ಓದೋದು. ಇವರಿಗೆ ಎಂಥದ್ದು ಕತೆ, ಇವರು ಬಂದಿದ್ದಾರೆ, ಸ್ವಾಮಿಗಳು ಬಂದಿದ್ದಾರೆ, ಅತಿಥಿಗಳು, ಅವರನ್ನು ಸತ್ಕಾರ ಮಾಡೋದು, ವ್ಯವಸ್ಥೆ ಮಾಡೋದು ಬಿಟ್ಟು ಅಳ್ತಾ ಕೂತ್ಬಿಟ್ಟಿದ್ದಾನೆ ಆ ಮನೆ ಯಜಮಾನ. ಇವರಿಗೆ ಯಾಕೆ ಅಳ್ತಾನೆ, ಇದು ಅವರ ಜೀವನ ಚರಿತ್ರೆಯಲ್ಲಿದೆ. ಅವನು ಅಳ್ತಾನೆ, ರಾಮಾಯಣ ಓದ್ತಾನೆ, ಅಳ್ತಾನೆ. ಯಾಕಪ್ಪ, ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳಿದ್ರಂತೆ ಚೈತನ್ಯ ಮಹಾಪ್ರಭುಗಳು. ಅದಕ್ಕೆ ಅವನು ಹೇಳ್ತಾನೆ, ನನಗೆ ತಡ್ಕೊಳ್ಳಿಕ್ಕಾಗೋಲ್ಲ, ನನ್ನ ತಾಯಿಯನ್ನು ರಾವಣ ಅಪಹಾರ ಮಾಡಿಬಿಟ್ಟ, ನಾನು ಹೇಗೆ ತಡ್ಕೊಳ್ಳಿ, ನನಗೆ ತಡಿಲಿಕ್ಕಾಗ್ತಾ ಇಲ್ಲ ಅಂತ ಅಳ್ತಾನವ. ನನ್ನ ತಾಯಿಯನ್ನು ರಾವಣ ಅಪಹಾರ ಮಾಡಿಬಿಟ್ಟ. ಆ ಭಾಗ ಓದ್ತಾ ಇದ್ದಾನೆ, ರಾವಣ ಸೀತೆಯನ್ನು ಅಪಹಾರ ಮಾಡುವ ಭಾಗ. ಓದೋದು ಮುಂದೆ ಹೋಗೋಲ್ಲ, ಒಂದೊಂದು ಶ್ಲೋಕ ಓದ್ತಾನೆ, ಅಳ್ತಾನೆ. ಚೈತನ್ಯ ಮಹಾಪ್ರಭುಗಳು ಕೇಳಿದರು, ಅವರಿಗೂ ಉಭಯ ಹೇಗೆ ಸಮಾಧಾನ ಮಾಡೋದು ಇವನಿಗೆ. ಈಗ ಅವನು ಅಳುವುದಕ್ಕೆ ಒಂದು ರೀಸನ್ ಉಂಟು. ಹೌದು, ತಾಯಿಯನ್ನು ಅಪಹಾರ ಮಾಡ್ತಾ ಇದ್ದಾನೆ ರಾವಣ, ಅದಕ್ಕೆ ಅಳ್ತಾ ಇದ್ದಾರೆ. ಏನು ಸಮಾಧಾನ, ಅವರಿಗೂ ಸಮಾಧಾನ ಏನು ಮಾಡೋದು ಗೊತ್ತಾಗಲಿಲ್ಲ. ಇವರೊಟ್ಟಿಗೆ ಅವರು ಕಣ್ಣು ಒರೆಸ್ಕೊಂಡು ಕೂತು ಬಿಟ್ರಂತೆ. ಏನು ಮಾಡೋದು ಅಂತ, ಇದಕ್ಕೆ ಸೊಲ್ಯೂಷನ್ ಏನು, ಸಮಾಧಾನ ಹೇಳೋದು ಏನು ಅಂತ ಗೊತ್ತಾಗಿಲ್ಲ ಚೈತನ್ಯ ಮಹಾಪ್ರಭುಗಳಿಗೆ. ಅವರು ಒಂಥರ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ರು. ಅಲ್ಲಿಂದ ಹೇಗೋ ಆವತ್ತು ಆಯಿತು, ಅವನ ಕಣ್ಣೀರು ಸುರಿಸ್ತಾನೆ ಇದ್ದ ಕಡೆ ಏನೋ ಆಯಿತು, ಅವತ್ತು ಭಿಕ್ಷೆ ಆಯಿತು. ಅಲ್ಲಿಂದ ಮತ್ತೊಂದು ಮನೆಗೆ ಹೋದರು. ಮತ್ತೊಂದು ಮನೆಗೆ ಹೋದಾಗ ಅಲ್ಲಿ ಒಂದು ಪುರಾಣ ಪುಸ್ತಕ ಸಿಕ್ಕಿತು. ಈ ಪುರಾಣ
ಕೂರ್ಮ ಪುರಾಣ, ವರಾಹ ಪುರಾಣ, ಬ್ರಹ್ಮಾಂಡ ಪುರಾಣ, ಈ ಪುರಾಣಗಳಲ್ಲಿ ರಾಮಾಯಣದ ಕಥೆ ಬರುತ್ತೆ. ಪ್ರಸಿದ್ಧವಾದ ರಾಮಾಯಣದ ಕಥೆ ಭಾರತದಲ್ಲೂ ಬರುತ್ತೆ, ಭಾಗವತದಲ್ಲೂ ಬರುತ್ತೆ. ಆದರೆ ಈ ಪುರಾಣದಲ್ಲಿ ಕೂರ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಅಗ್ನಿ ಪುರಾಣ, ವರಾಹ ಪುರಾಣ, ಇದೆಲ್ಲ ಯಾವುದೋ ಒಂದು ಪುರಾಣದ ಪುಸ್ತಕ ಸಿಕ್ಕಿತಂತೆ. ಸರಿ, ಸುಮ್ಮನೆ ಪುರಾಣದ ಪುಸ್ತಕ ಸಿಕ್ಕಿತಲ್ಲ, ಅಲ್ಲಿ ಭಿಕ್ಷೆ ಹೋದವರು ಚೈತನ್ಯ ಮಹಾಪ್ರಭುಗಳು ಪುಸ್ತಕ ಬಿಡಿಸ್ತಾ ಹೋದರು. ಅದನ್ನು ರಾಮಾಯಣದ ಕಥೆ ಬಂತು, ಓದ್ತಾ ಹೋದರು. ಓದ್ತಾ ಹೋದಾಗ ಒಂದು ಹೊಸ ಸಂಗತಿ ಸಿಕ್ಕಿತು ಅವರಿಗೆ. ಅದನ್ನು ಅವರು ಖುಷಿಪಟ್ಟು, ಯಾವ ಭಿಕ್ಷೆ ಮೊದಲು ಹೋದಾಗ ಅವನು ಕಣ್ಣೀರು ತೆಗಿತಾ ಇದ್ನೋ ಆ ಮನೆ ಯಜಮಾನ, ಅವನ ಹತ್ರ ಹೋಗಿ ಆ ಕಥೆ ಹೇಳಿ, ರಾಮಾಯಣದ ವಸ್ತುಸ್ಥಿತಿಯನ್ನು ಹೇಳಿ,